ನಾನಿಲ್ಲಿ 2 ಸ್ಪೂನು ಕೆಂಪು ಅಕ್ಕಿ ತೊಗೊಂಡಿದ್ದೀನಿ, ಹಾಗೆ ಬಂದು 8 ಬಾದಾಮಿ ತೊಗೊಂಡಿದ್ದೀನಿ. ಇದೆರಡು ತೊಳ್ಕೊಂಡೆ. ಮತ್ತು ಇದಕ್ಕೆ ಬಾಸಮತಿ ಅಕ್ಕಿ ಕೂಡ ಒಂದು 3 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಮತ್ತೆ ತೊಳ್ಕೊಂಡು ಇದನ್ನು ಬಂದು ನೈಟ್ ಫುಲ್ಲು ಹಾಲಲ್ಲಿ ನೆನೆಸಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಹಾಲಲ್ಲಿ ನೆಂದಿತ್ತು. ನೋಡಿ ಬಾದಾಮಿ ಬೀಜ ಎಲ್ಲ ಬಿಚ್ಕೊತಾ ಇದ್ದೀನಿ. ಬಿಚ್ಕೊಂಡು ಇದನ್ನು ಒಂದು ಬ್ಲೆಂಡರ್ಗೆ ಹಾಕ್ಕೊಂಡು ನುಣ್ಣಗೆ ಬ್ಲೆಂಡ್ ಮಾಡ್ಕೋಬೇಕು. ತುಂಬ ನೈಸ್ ಗಂಧ ಥರ ಬ್ಲೆಂಡ್ ಮಾಡ್ಕೋಬೇಕು. ಇದನ್ನು ಬಂದು ನಾನು ಇಲ್ಲಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಫಿಲ್ಟ್ರ್ ಮಾಡಿಕೊಂಡು ಚೆನ್ನಾಗಿ ಆ ಒಂದು ಫಿಲ್ಟ್ರ್ ಮಾಡ್ಕೊಂಡಾಗ ಆ ಕೆಳಗಡೆ ಒಂದು ಗಟ್ಟಿಯಾಗಿರೋ ಒಂದು ಹಾಲು ಬರುತ್ತೆ. ನೋಡಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಇದಕ್ಕೆ ಬಂದು ನಾನು ಬ್ಲೆಂಡ್ ಮಾಡ್ಕೊಂಡಿರೋದನ್ನ ಚಿಕ್ಕದಾಯಿತು ಬೊಟ್ಲು ಅಂದ್ಕೊಂಡು ಮತ್ತೆ ದೊಡ್ಡ ಬೊಟ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಂದು ಇಲ್ಲಿ 2 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊತಾ ಇದ್ದೀನಿ, ನೋಡ್ಬೋದು. ಅಲೋವೆರಾ ಜೆಲ್ ಹಾಕ್ಕೊಂಡು ದೊಡ್ಡ ಬೌಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಅದೊಂದು ಕ್ರೀಮಿ ಸ್ಟ್ರಕ್ಚರಲ್ಲಿ ಬರುತ್ತೆ. ತುಂಬಾ ಕ್ರೀಮಿ ಆಗಿರುತ್ತೆ. ಹಾಗೆ ಬಂದು ನಾನು ಇಲ್ಲಿ ವೈಟಮಿನ್ ಸಿ ಒಂದು ಕ್ಯಾಪ್ಷನ್ನ ಬಂದು 2 ಹಾಕ್ಕೊಂಡೆ. ವಿಟಮಿನ್ ಕ್ಯಾಪ್ಷನ್ 2 ಹಾಕ್ಕೊತಾ ಇದ್ದೀನಿ. 2 ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಸ್ಟೋರೇಜ್ ಮಾಡಿ ಇಟ್ಕೊಂಡೆ. ನೋಡ್ಬೋದು ನೀವು, ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟವಾಗಿರೋ ಒಂದು ಪ್ಯಾಕ್ ಅಂತಲೇ ಹೇಳ್ಬೋದು. ನಾವು ಸ್ಕಿನ್ಗೆ ಹಾಕ್ಕೊಂಡು ಫೇಸ್ ವಾಶ್ ಮಾಡಿದಾಗ ಸ್ಕಿನ್ ಯಾವ ಥರ ಗ್ಲೋ ಬಂತು ನೀವೇ ನೋಡಿ. ನೈಟ್ ಹಾಕ್ಕೊಂಡು ನೈಟ್ ಮಲಗಿ ಬೆಳಗ್ಗೆ ಎದ್ದು ಮುಖ ತೊಳಿರಿ, ನೋಡಿ ನೈಟ್ ನಿಮಗೆ ಸ್ಕಿನ್ ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಷ್ಟಕ್ಕೆ ವಾವ್ ಅನಿಸುತ್ತೆ. ತುಂಬಾ ಅದ್ಭುತವಾದ ರೆಮಿಡಿ. ಯಾವುದೇ ಥರ ಕಾಸಿಲ್ದ ನೀವು ಮನೇಲೇ ಫ್ರೀಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಮಿಡಿ, ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಒಂದು ಪ್ಯಾಕ್ನ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಮತ್ತೊಬ್ಬೊಬ್ಬರು ಸ್ಕಿನ್ನೆಲ್ಲ ಸ್ಯಾಗಿಂಗ್ ಆಗಿರುತ್ತಲ್ಲ, ಆ ಸ್ಯಾಗಿಂಗ್ ಕೂಡ ಕಮ್ಮಿ ಆಗುತ್ತೆ. ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ. ಯಾರು ತುಂಬ ಡಾರ್ಕ್ ಇರ್ತಾರಲ್ಲ ಅವರು ಕೂಡ ಗ್ಲೋ ಆಗುತ್ತೆ ಸ್ಕಿನ್.